ನನ್ನ ಮುಸ್ಲಿಂ ಗೆಳತಿಯರು ಮತ್ತು ದೇವಸ್ಥಾನದಲ್ಲಿ ನಿಂತು ಹಿಂದೂ ಧರ್ಮದ ಬಗ್ಗೆ ಸಂಶಯ ಹುಟ್ಟಿಸುವ ರೀತಿಯ ಭಾಷಣ ಮಾಡಿದ್ದ ಆ ಇಸ್ಲಾಂ ಪ್ರವಚನಕಾರ ನನ್ನಲ್ಲಿ ನಾನು ಹುಟ್ಟಿದ ಧರ್ಮವನ್ನೇ ಅನುಮಾನದಿಂದ ನೋಡುವಂತೆ ಮಾಡಿದ್ದರು. ಒಬ್ಬನೇ ಒಬ್ಬ ದೇವರಲ್ಲವೇ ಈ ಪ್ರಪಂಚದಲ್ಲಿ ಇರಲು ಸಾಧ್ಯ? ಹಿಂದೂ ಧರ್ಮದಲ್ಲಿ ಹಲವಾರು ದೇವರುಗಳಿಲ್ಲವೇ? ಆ ದೇವರುಗಳ ಬಗ್ಗೆಯೆಲ್ಲ ಕಲಿತುಕೊಳ್ಳಲು ಯಾವ ಮಾರ್ಗವೂ ಇಲ್ಲ. ನಾನು ಇಷ್ಟೆಲ್ಲ ದೇವರುಗಳಲ್ಲಿ ಯಾರನ್ನು ಪ್ರಾರ್ಥಿಸಬೇಕು? ಯಾರು ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತಾರೆ? ಮುಂತಾದ ಅನೇಕ ಪ್ರಶ್ನೆಗಳು ನನ್ನನ್ನು ಕಾಡಲು ಶುರು ಮಾಡಿದವು. ಮನಸ್ಸಿನಲ್ಲಿದ್ದ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರಗಳು ಸಿಗದೆ ದಿನಗಳು ಕಳೆದು ಹೋದವು. ಇಸ್ಲಾಂ ಮತದ ಬಗ್ಗೆ ತಿಳಿದುಕೊಳ್ಳಬೇಕೆಂದೆನಿಸುತ್ತಿತ್ತು. ಹಾಗಾಗಿ